ಕತ್ತಲ ಕಾಡಿನ ರಹಸ್ಯ. ಲೇಖಕರು ಸಿಮಿಯೋನ್ ಜಬಕುಮಾರ್. ಧ್ವನಿ ಸಚಿನ್ ನಾಯಕ್. ಮಲೆನಾಡಿನ ದಟ್ಟ ಕಾಡಿನ ಮಧ್ಯದಲ್ಲಿ ಒಂದು ಕತ್ತಲ ಹಳ್ಳಿ ಇದೆ. ಹಳೆ ಮನೆ ಗುಡ್ಡೆ ಅಂತ ಕರೀತಾರೆ ಅದನ್ನ. ಮಧ್ಯಾಹ್ನ 3 ಗಂಟೆ ಆದರೂ ಅಲ್ಲಿ ಸೂರ್ಯನ ಬೆಳಕು ನೆಲ ಮುಟ್ಟೋದಿಲ್ಲ. ಕಾಡಿನ ಮರಗಳು ಆಕಾಶವನ್ನೇ ಮುಚ್ಚಿ ಒಂದು ಭಯಾನಕ ಮೌನ ಸೃಷ್ಟಿಸುತ್ತವೆ ಅಲ್ಲಿ. ಆ ಊರಿನ ಜನ ತುಂಬ ಸರಳ, ಆದರೆ ಅವರ ಕಣ್ಣಲ್ಲಿ ಸದಾ ಒಂದು ಕಾಣದ ಹೆಪ್ಪುಗಟ್ಟಿದ ಭಯ ಮನೆ ಮಾಡಿರ್ತಿತ್ತು. ಅಲ್ಲಿರೋರು ಸಂಜೆ ಆಗ್ತಿದ್ದ ಹಾಗೆ ಮಕ್ಕಳನ್ನ ಒಳಗೆ ಎಳ್ಕೊಂಡು ಬಾಗಿಲು ಭದ್ರ ಮಾಡ್ತಿದ್ರು. ಹೆಂಗಸರು ಅಪ್ಪಿತಪ್ಪಿ ಸಹ ಕಾಡಿನ ಕಡೆ ನೋಡಿದ್ರೆ ಪಿಸು ಮಾತಲ್ಲಿ ಮಂತ್ರ ಹೇಳ್ಕೊಳ್ತಿದ್ರು. ಆ ಊರಿನಲ್ಲೊಂದು ನಿಯಮ ಇತ್ತು. ಸಂಜೆ 6 ಗಂಟೆ ಆದ ಮೇಲೆ ಯಾರೂ ಕಾಡಿನ ಕಡೆ ಮುಖ ಹಾಕಬಾರದು ಎಂದು. ಇದು ಕೇವಲ ಭಯವಾಗಿರದೆ ಸಾವಿನ ಎಚ್ಚರಿಕೆಯಾಗಿತ್ತು. ಇದಕ್ಕೆಲ್ಲ ಕಾರಣ ಆ ದಟ್ಟ ಕಾಡಿನ ಮಧ್ಯದಲ್ಲಿ ಇರುವ ಒಂದು ಪಾಳು ಬಿದ್ದ ಬಂಗಲೆ. ಊರಿನವರು ಅದನ್ನ ಶಾಪಿತ ಮನೆ ಅಂತ ಕರೀತಾರೆ. ಆ ಮನೆಯೊಳಗೆ ಕಾಲಿಟ್ಟವರು ಮರಳಿ ಮನುಷ್ಯರಾಗಿ ಬರೋದಿಲ್ಲ, ಮಾಂಸದ ಮುದ್ದೆಯಾಗಿ ಮಾತ್ರ ಹೊರಬರ್ತಾರೆ ಅನ್ನೋದು ಅಲ್ಲಿನ ಪ್ರತೀತಿ. ಅಂಥ ಆ ರಾತ್ರಿ ಒಂದು ಕಾರು ಆ ಕಾಡಿನ ಮಣ್ಣಿನ ರಸ್ತೆಯಲ್ಲಿ ಬರ್ತಿತ್ತು. ಒಳಗಿದ್ದ 4 ಜನ, ಮಂಜುನಾಥ್, ದರ್ಶನ್, ಧೀರಜ್, ಮನೋಜ್, ಅಡ್ವೆಂಚರ್ ಟ್ರೆಕ್ಕಿಂಗ್ಗೋಸ್ಕರ ಬೆಂಗಳೂರಿಂದ ಹೊರಟಿದ್ರು. ಭಯ ಅನ್ನೋ ಪದ ಅವರ ಡಿಕ್ಷನರಿಯಲ್ಲೇ ಇರಲಿಲ್ಲ. ದರ್ಶನ್ ಕಾರಿನ ಮ್ಯೂಸಿಕ್ ವಾಲ್ಯೂಮ್ ಕಡಿಮೆ ಮಾಡಿ ಸಿಗರೇಟ್ ಹೊತ್ತಿಸ್ತಾ ಹೊರಗಿನ ಕಾರ್ ಗತ್ತಲನ್ನ ನೋಡ್ತಾ ಅಂದ, ಲೇ ಮಂಜು, ಎಂಥ ಡೆಡ್ಲಿ ಪ್ಲೇಸ್ ಕಣೋ ಇದು. ಮೊಬೈಲ್ ನೆಟ್ವರ್ಕ್ ಸಹ ಇಲ್ಲ. ಕೈಯಲ್ಲಿ ಒಂದು ಕ್ವಾರ್ಟರ್ ಇದ್ರೆ ಸ್ವರ್ಗ ಕಣೋ. ಮಂಜು ಸ್ಟೇರಿಂಗ್ ಹಿಡ್ಕೊಂಡು ನಗ್ತಾ ಹೇಳ್ದ, ಅದಕ್ಕೆ ತಾನೇ ನಾವಿಲ್ಲಿಗೆ ಬಂದಿರೋದು. ಬೆಂಗಳೂರಿನ ಟ್ರಾಫಿಕ್ಕು, ಬಾಸ್ಗಳ ಕಾಟ, ಪೊಲ್ಯೂಷನ್ನು ಅದನ್ನೆಲ್ಲ ಬಿಟ್ಟು ಒಂದು ನೈಟ್ ಕ್ಯಾಂಪ್ ಹಾಕಿದ್ರೆ ಲೈಫ್ ಸೆಟ್ ಕಣ. ಹಿಂದಿನ ಸೀಟ್ನಲ್ಲಿ ಮನೋಜ್ ನಡುಗ್ತಾ ಇದ್ದ, ಲೇ ನನಗೆ ಯಾಕೋ ಈ ಜಾಗ ಸರಿ ಅನ್ನಿಸ್ತಿಲ್ಲ ಕಣ್ರೋ. ಬರ್ತಾ ದಾರಿಯಲ್ಲಿ ಊರವ್ರ ಮುಖ ನೋಡಿದ್ಯಲ್ಲ, ನಾವೇನೋ ಪಾಪ ಮಾಡಿದವ್ರ ಥರ ನೋಡ್ತಿದ್ರು. ಒಬ್ಳ ಅಜ್ಜಿ ಅಂತೂ ತನ್ನ ಮೊಮ್ಮಗನ್ನ ಎತ್ಕೊಂಡು ಒಳಗೆ ಓಡೋದ್ಲು ಅಂದ. ಆದರೆ ಧೀರಜ್ ಮಧ್ಯದಲ್ಲೇ ತಡೆದ, ಸುಮ್ಮನಿರ, ಹೆದ್ರ ಪುಕ್ಲ, ಅಡ್ವೆಂಚರ್ ಅಂದ್ರೇನೆ ರಿಸ್ಕು, ಎಂಜಾಯ್ ಮಾಡು ಅಂದ. ಊರಿನ ಕೊನೆಯಲ್ಲಿದ್ದ ಒಂದು ಸಣ್ಣ ಚಹಾ ಅಂಗಡಿಗೆ 4 ಹೋದ್ರು. ಒಳಗೆ 3 ಜನ ಕುಳಿತಿದ್ರು. ಇವರನ್ನ ನೋಡಿದ ತಕ್ಷಣ ಅವರ ಮಾತು ನಿಂತೋಯ್ತು. ಇಡೀ ಅಂಗಡಿಯಲ್ಲಿ ಸ್ಮಶಾನ ಮೌನ. ಆಗ ಅಲ್ಲಿ ಕೋಲಿನ ಟಕ್ ಟಕ್ ಸದ್ದು ಕೇಳಿಸ್ತು. ಒಬ್ಬ ಅಜ್ಜ ನಿಧಾನ ನಡ್ಕೊಂಡು ಬಂದ. ಅವನ ಕಣ್ಣಲ್ಲಿ ವರ್ಷಗಳ ಭಯ ಅಚ್ಚೊತ್ತಿದ ಥರ ಇತ್ತು. ಅವನು ಕೇಳ್ದ, ಯಾವೂರಪ್ಪ ನಿಮ್ದು? ಪಟ್ಟಣದವ್ರ ಥರ ಇದ್ದೀರಾ? ಸಿಟಿಲಿ ಬೆಚ್ಚಗಿರ್ಲಾರ್ದೆ ಏ ಮಸಣದಂತ ಕಾಡಿಗೆ ಯಾಕೆ ಬಂದ್ರಿ ಅಂತ ಕೇಳ್ದ. ಮಂಜು ಹೇಳ್ದ, ನಮಸ್ಕಾರ ಅಜ್ಜ, ನಮ್ದು ಬೆಂಗಳೂರು, ಟ್ರೆಕ್ಕಿಂಗ್ ಮಾಡೋಣ ಅಂತ ಬಂದ್ವಿ. ನೈಟ್ ಕ್ಯಾಂಪ್ ಹಾಕೋ ಪ್ಲಾನು ಇದೆ. ಅಜ್ಜನ ಕೈ ನಡುಗಿತು, ಕಣ್ಣು ಅಗಲಾಯಿತು. ನೈಟ್ ಕ್ಯಾಂಪ? ಅದು ಈ ಕಾಡಿನಲ್ಲ? ಹುಚ್ಚಿ ಹಿಡ್ದಿದ್ಯಾ ನಿಮಗೆ? ಸಂಜೆ 6 ಗಂಟೆ ಆದ್ಮೇಲೆ ಇಲ್ಲಿನ ಕಾಡು ಮನುಷ್ಯರದಾಗಲ್ಲ, ಅದು ಅವಳ ಸಾಮ್ರಾಜ್ಯ. ದರ್ಶನ್ ವ್ಯಂಗ್ಯವಾಗಿ ನಗ್ತಾ ಹೇಳ್ದ, ಅವಳು ಅಂದ್ರೆ ಯಾರಜ್ಜ? ನಿಮ್ಮೂರ್ ಗೌಡ್ತಿಯಾ? ಬರ್ಲಿ ಬಿಡಿ ನಮ್ಮ ಜೊತೆ ಕ್ಯಾಂಪ್ ಫೈರ್ಗೆ. ಅಜ್ಜನಿಗೆ ಕೋಪದಿಂದ ಮೈಯೆಲ್ಲ ನಡುಕ್ತು. ಬಾಯಿಗೆ ಬಂದಂಗ ಮಾತಾಡಬೇಡ ಕೂಸೆ. ಅವಳ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ನಿನ್ನ ನಾಲ್ಗಿನ ನೀನೇ ಕತ್ತರಿಸ್ಕೊಂಡು ತಿನ್ಬೇಕಾಗತ್ತೆ. ಅಜ್ಜನ ಏರಿದ ಧ್ವನಿ ಇಳಿದು ಕಣ್ಣಲ್ಲಿ ನೀರು ಬಂತು. ಕಾಡಿನ ಮಧ್ಯ ಒಂದು ಹಳೆ ಮನೆ ಇದೆ. 40 ವರ್ಷದ ಹಿಂದೆ ಈ ಊರ್ಗೌಡ ತನ್ನ ಹೆಂಡತಿ ಮೇಲೆ ಸುಳ್ಳು ಅಪವಾದ ಹೊರಿಸಿ ಆ ಮನೆ ಕಂಬಕ್ಕೆ ಕಟ್ಟಿ ಹಾಕಿದ್ದ. ಊಟ ನೀರು ಕೊಡದೆ ದಿನಾ ಚಿತ್ರಹಿಂಸೆ ಕೊಡ್ತಿದ್ದ. ಅವಳ ಅಳು ಕೇಳಿ ಕಾಡಿನ ಪ್ರಾಣಿಗಳು ಓಡಿ ಹೋದ್ವಂತೆ. ಅಜ್ಜ ನಿಟ್ಟುಸಿರುಬಿಟ್ಟು ಕಥೆಯನ್ನ ಮುಂದುವರಿಸ್ದ. ಕೊನೆಗೊಂದು ದಿನ ಆ ಗೌಡ ಅವಳ 3 ಮಕ್ಕಳನ್ನ ಅವಳ ಮುಂದೆನೆ ಕತ್ತು ಕೊಯ್ದು ಸಾಯಿಸ್ದ. ಆ ತಾಯಿ ಆ ನೋವಲ್ಲಿ
ತನ್ನ ಕೈಯನ್ನ ತಾನೇ ಕಚ್ಕೊಂಡು ರಕ್ತ ಕುಡಿದು ಹುಚ್ಚಿಯಾಗಿ ಸತ್ತಳು. ಪಾಪ ಶಾರದಪ್ಪನಿಗೆ ಹೀಗೆ ಆಗಬಾರ್ದಿತ್ತು. ಆದ್ರೆ ಅವಳು ಒಬ್ಬಳೇ ಸಾಯ್ಲಿಲ್ಲ. ಆ ಗೌಡ ಅವನ ಜೊತೆಗಿದ್ದವ್ರು ಎಲ್ಲರೂ ಮರುದಿನ ಬೆಳಗ್ಗೆ ಅದೇ ಮನೆಯಲ್ಲಿ ಕರಳು ಹೊರಬಂದು ಕಣ್ಣು ಕುಟ್ಟಿಗಳೆಲ್ಲ ಕಿತ್ತೋಗಿ ಸತ್ತು ಬಿದ್ದಿದ್ರು ಅಂದ ಆ ಅಜ್ಜ ಕತೆ ಹೇಳಿ ಒಂದು ಕ್ಷಣವೂ ಆಗಿರಲಿಲ್ಲ. ಅಲ್ಲಿದ್ದ ಮೌನವನ್ನ ಕದಡುವಂತೆ ಗರ್ಜಿಸಿತು ಗುಡುಗು. ಅಲ್ಲಿದ್ದವರ ಮೈಯಲ್ಲೆಲ್ಲ ಒಮ್ಮೆಲೆ ಕರೆಂಟ್ ಹರಿದಂತಾಯ್ತು. ಅಜ್ಜ ಪಿಸು ಮಾತಲ್ಲಿ ಹೇಳ್ದ, ಆ ಮನೆ ಉಸಿರಾಡುತ್ತೆ, ಆ ಮನೆ ಎಲ್ಲರ ರಕ್ತ ಕುಡಿಯತ್ತೆ. 40 ವರ್ಷದಲ್ಲಿ 16 ಜನ ಒಳಗೆ ಹೋದವರು ತಿರುಗಿ ಬಂದಿಲ್ಲ. ನಿಮ್ಮ ತಾಯಿ ಆಣೆ ಆ ಕಡೆ ಕಾಲು ಹಾಕಬೇಡಿ. ದರ್ಶನ್ ಜೋರಾಗಿ ನಕ್ಕ. ವಾ, ಸೂಪರ್ ಸ್ಟೋರಿ ಅಜ್ಜ. ಇವತ್ತು ರಾತ್ರಿ ಆ ಉಸಿರಾಡೋ ಮನೆಯನ್ನೇ ನೋಡ್ತೀವಿ. ಎಂಥ ದೆವ್ವ ಬರುತ್ತೋ ಅದನ್ನ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಯೂಟ್ಯೂಬ್ಗೆ ಹಾಕ್ತೀನಿ ನೋಡಿ ಅಂದ. ಅಜ್ಜ ಇನ್ನೇನೂ ಮಾತಾಡಲಿಲ್ಲ. ಅವನ ಕಣ್ಣಲ್ಲಿ ಈ 4 ಘೋರವಾದ ಶವವನ್ನು ನೋಡ್ತಾ ಇರೋ ಒಂದು ಭಯ ಇತ್ತು. ರಾತ್ರಿ 11 ಗಂಟೆ. ಊರು ಸ್ಮಶಾನದಂತೆ ಮಲಗಿತ್ತು. ಈ 4 ಟಾರ್ಚ್ ಮತ್ತು ಕ್ಯಾಮ್ರಾ ಹಿಡ್ಕೊಂಡು ಕಾಡಿನೊಳಗೆ ಕಾಲಿಟ್ರು. ಕಾಡು ಎಷ್ಟು ದಟ್ಟ ಅಂದರೆ ಟಾರ್ಚ್ ಬೆಳಕು 10 ಅಡಿ ಕೂಡ ಮುಂದೆ ಹೋಗ್ತಿರ್ಲಿಲ್ಲ. ಕಾಡಿನ ರೆಂಬೆ ಕೊಂಬೆಗಳು ಭುಜಕ್ಕೆ ತಾಗ್ತಿದ್ವು, ಯಾರೋ ಕೈ ಮುಟ್ಟಿದ ಹಾಗೆ. 40 ನಿಮಿಷ ನಡೆದ ನಂತರ ವಾತಾವರಣ ಸಂಪೂರ್ಣ ಬದಲಾಗಿದ್ದು ಇವರ ಗಮನಕ್ಕೆ ಬಂತು. ಕೀಟಗಳ ಶಬ್ದ ಒಮ್ಮೆಲೆ ನಿಂತೋಯ್ತು. ಉಷ್ಣಾಂಶ 0ಯಿಂದ ಕೆಳಗೆ ಇಳಿಯೋದಕ್ಕೆ ಶುರು ಮಾಡ್ತು. ಬಾಯಿಂದ ಉಸಿರು ಹೊಗೆಯಂತೆ ಹೊರಬರ್ತಿತ್ತು. ಧೀರಜ್ ಅಚಾನಕ್ ನಿಂತ. ಟಾರ್ಚ್ ದಾರಿಗೆ ಬಿಟ್ಟ. ದಾರಿ ಮಧ್ಯ ಒಂದು ದೊಡ್ಡ ಕಾಡು ಹಂದಿ ಬಿದ್ದಿತ್ತು. ಆದರೆ ಯಾರೋ ಅದರ ಹೊಟ್ಟೆ ಬಗ್ದು ಕರಳನ್ನ ಹೊರತೆಗೆದು ಸುತ್ತಮುತ್ತಲ ಮರಕ್ಕೆ ತೋರಣದಂತೆ ಕಟ್ಟಿದ್ರು. ಕಣ್ಣು ಕಿತ್ತಿದ್ರು. ಇನ್ನು ತಾಜಾ ರಕ್ತ ತೊಟ್ಟಿಕ್ತಾ ಇತ್ತು. ಮನೋಜ್ ಮೂಗ್ ಮುಚ್ಕೊಂಡು, ಥೂ, ಮನುಷ್ಯನಾದವನು ಹೀಗೆಲ್ಲ ಮಾಡ್ತಾನ? ಇದು ಯಾರೋ ಸೈಕೋದೇ ಕೆಲಸ ಅಂದ. ಮಂಜು ಗಾಬರಿಯಿಂದ, ಲೇ, ಇಲ್ಲಿ ಯಾವ ಸೈಕೋ ಇರ್ತಾನೋ ಅಂದ. ಆದರೆ ದರ್ಶನ್ ಕ್ಯಾಮ್ರಾ ಆನ್ ಮಾಡಿ, ಅಡ್ವೆಂಚರ್ ಅಂದ್ರೆ ಇದೇ ಕಣ್ರೋ ಅಂದ. ಅವರು ಆ ಕಳೆಬರ ದಾಟಿ ಸ್ವಲ್ಪ ಮುಂದೆ ಹೋದ್ರು. ಕಡು ಕತ್ತಲಲ್ಲಿ ದೈತ್ಯಾಕಾರದ ಹಳೇ ಬಂಗಲೆ ನಿಂತಿತ್ತು. ಗೋಡೆಗಳು ಬಿರುಕು ಬಿಟ್ಟಿದ್ವು. ಕಿಟಕಿಗಳ ಗಾಜು ಒಡೆದಿದ್ವು. ಎದೆ ನಡುಗಿಸುವಂತೆ ಮನೆ ಮೇಲ್ಭಾಗದ ಗೋಪುರದ ತುದಿಯಲ್ಲಿ ಒಂದು ಕಾಗೆ ಅಳ್ತಾ ಕುಳಿತಿತ್ತು. ಬಾಗಿಲು ತೆರೆಯುತ್ತಿದ್ದ ಹಾಗೆ ಒಳಗಿನಿಂದ ತಣ್ಣನೆಯ ಕೊಳೆತ ಮಾಂಸದ ವಾಸನೆ ಮುಖಕ್ಕೆ ಬಡಿತು. ಎಲ್ಲೆಡೆ ಧೂಳು, ದಪ್ಪ ಜೇಡರ ಬಲೆ, ನೆಲದ ಮೇಲೆ ಒಡೆದು ಬಿದ್ದ ಪಾತ್ರೆಗಳು, ಹಳೆ ಮರದ ಮಣೆಗಳು. ಮೂಲೆಯಲ್ಲಿ ಒಣಗಿ ಕಪ್ಪಾದ ಏನೋ ಗೋಡೆಗೆ ಅಂಟ್ಕೊಂಡಿತ್ತು. ಹಾಲಿನ ಗೋಡೆಯ ಮೇಲೆ ಹಳೆಯ ಕಪ್ಪು ಬಿಳುಪು ಫೋಟೋಗಳಿದ್ವು. ಆ ಫೋಟೋಗಳಲ್ಲಿದ್ದ ಜನರ ಕಣ್ಣನ್ನ ಯಾರೋ ಬ್ಲೇಡ್ನಿಂದ ಕೊಯ್ದು ತೆಗೆದಿಟ್ಟ ಹಾಗಿತ್ತು. ಪ್ರತಿ ಫೋಟೋಗಳು ಹಾಗೇ ಇದ್ವು. ಹಾಲ್ನ ಕೊನೆಯಲ್ಲಿ ಒಂದು ಹಳೇ ಕಾಲದ ದೊಡ್ಡ ಗಡಿಯಾರ ನಿಂತಿತ್ತು. ಸುತ್ತಮುತ್ತ ನೋಡ್ತಾ ಇದ್ದ ಮನೋಜ್ಗೆ ಒಂದು ವಿಷಯ ಗಮನಕ್ಕೆ ಬಂದು, ಲೇ, ಈ ಮನೆ ಪಾಳುಬಿದ್ದು 40 ವರ್ಷ ಆಯ್ತು, ಆದರೆ ಈ ಗಡಿಯಾರ ಹೇಗೆ ಓಡ್ತಿದೆ ಅಂದ. ಗಡಿಯಾರದ ಹತ್ತಿರ ಹೋದ ಮಂಜು ಟಾರ್ಚ್ ಬಿಟ್ಟು ನೋಡಿ ಬೆಚ್ಚಿಬಿದ್ದ. ಲೇ ದರ್ಶನ್, ಈ ಗಡಿಯಾರದಲ್ಲಿ ಮುಳ್ಳುಗಳೇ ಇಲ್ವಲ್ಲೋ, ಬರೀ ರಕ್ತದ ಕಲಿಗಳು ಮಾತ್ರ ಇವೆ, ಆದ್ರೂ ಟಿಕ್ ಟಿಕ್ ಶಬ್ದ ಬರ್ತಿದೆ ಕಣೋ ಅಂದ. ಧೀರಜ್ ಟಾರ್ಚನ್ನ ನೆಲಕ್ಕೆ ಬಿಟ್ಟ. ನೆಲದ ಮೇಲೆ ಧೂಳಿನ ಮಧ್ಯ ಮಗುವಿನ ಗಾತ್ರದ ತಾಜಾ ಬರಿಗಾಲಿನ ರಕ್ತದ ಹೆಜ್ಜೆಗಳು ಮೂಡಿದ್ವು. ಅದು ಮೆಟ್ಟಿಲ ಕಡೆ ಹೋಗಿತ್ತು. 4 ಮೆಟ್ಟಿಲು ಹತ್ತಿ ಮೇಲ್ಮಹಡಿಗೆ ಹೋದ್ರು. ಒಂದು ಕೊಠಡಿಯ ಬಾಗಿಲು ಅರ್ಧ ತೆರೆದಿತ್ತು. ಆ ಕಿಂಡಿಯಿಂದ ವಿಚಿತ್ರ ನೀಲಿ ಬೆಳಕು ಹೊರಸೋರ್ತಿತ್ತು. ಅವರು ಒಳಗಡೆ ಇಣುಕಿ ನೋಡಿದರು. ಒಂದು ಹಳೆ ಕಬ್ಬಿಣದ ಮಂಚ, ರಕ್ತದ ಕಲೆ ಇರೋ ಹರಿದ ಬೆಡ್ಶೀಟ್, ಮಂಚದ ಕಡೆಯಿಂದ
ಮರದ ಕಿರ್ರ್ ಸದ್ದು. ಯಾರೋ ಒಬ್ಬರು ಕುಳಿತ ಥರ ಗೋಡೆಗೆ ಒರಗಿಸಿಟ್ಟ ಒಂದು ಹಳೆ ಮರದ ಗೊಂಬೆ. ಅದರ ಮುಖ ಸುಟ್ಟೋಗಿತ್ತು. ಕಣ್ಣ ಜಾಗದಲ್ಲಿ 2 ದೊಡ್ಡ ಮೊಳೆ ಹೊಡೆದಿತ್ತು. ದರ್ಶನ್ ನಗ್ತಾ ಆ ಗೊಂಬೆ ಎತ್ಕೊಂಡ. ಲೇ, ದೆವ್ವದ ಮಗು ಕಣ ಇದು, ಕ್ಯಾಮ್ರಾ ಎಲ್ಲಿ ತೋರಿಸು ಅಂದ. ಆಗ ಒಮ್ಮೆಲೆ ಅವರ ಹಿಂದಿನಿಂದ ಬಾಗಿಲು ಅಪ್ಪಳಿಸಿದ ರಭಸಕ್ಕೆ 4 ಬೆಚ್ಚಿಬಿದ್ರು. ಕೋಣೆಯಲ್ಲಿ ಒಮ್ಮೆಲೆ ತಡೆದುಕೊಳ್ಳಲು ಅಸಾಧ್ಯವಾದಷ್ಟು ಚಳಿ ಆವರಿಸಿತು. ದರ್ಶನ್ ಕೈಯಲ್ಲಿದ್ದ ಗೊಂಬೆಯ ತಲೆ ನಿಧಾನವಾಗಿ ತಾನಾಗಿಯೇ 180 ಡಿಗ್ರಿ ತಿರುಗಿತು. ಮೊಳೆ ಹೊಡೆದಿದ್ದ ಕಣ್ಣಿನಿಂದ ಕಪ್ಪು ರಕ್ತ ಸುರಿಯೋದಕ್ಕೆ ಶುರುವಾಯಿತು. ಆ ಗೊಂಬೆಯ ಬಾಯಿಂದ ಮಗುವಿನ ಅಳುವಿನ ಶಬ್ದ ಬರೋದಕ್ಕೆ ಶುರುವಾಯಿತು. ಅದರ ಕೈ ನಿಧಾನವಾಗಿ ಮೇಲಕ್ಕೆ ಬಂದು ದರ್ಶನ್ನ ಕೈಯನ್ನ ಬಿಗಿಯಾಗಿ ಹಿಡ್ಕೊಂಡಿತು. ಧೀರಜ್ ಗಾಬರಿಯಿಂದ ಕೂಗ್ದ, ಬಾಗಿಲು ಲಾಕ್ ಆಗಿದೆ, ದರ್ಶನ್ ಆ ಗೊಂಬೆನ ಕೆಳಗೆ ಹಾಕು ಅಂದ. 3 ಸೇರಿ ಬಾಗಿಲನ್ನ ತೆರೆಯೋದಕ್ಕೆ ಜೋರಾಗಿ ತಳ್ಳಿದ್ರು. ಬಾಗಿಲು ಮಿಸ್ಕಾಡ್ಲಿಲ್ಲ. ಈಗ 4ರಲ್ಲಿಯೂ ಭಯ ಮೈ ಏರ್ತಿತ್ತು. 4 ಎಳೆದಾಗಲೂ ಮಿಸುಕಾಡದ ಬಾಗಿಲು ತನ್ನಿಂದ ತಾನೇ ತೆರೆದುಕೊಂಡಿತ್ತು. ಅವರಲ್ಲೊಂದು ನಿಟ್ಟುಸಿರು. ನಿಧಾನವಾಗಿ ಬೆವರುತ್ತಿದ್ದ ಮುಖವನ್ನ ಒರೆಸಿಕೊಳ್ತಾ ಕೆಳಗಿಳಿದವರಿಗೆ ಕಂಡಿದ್ದು ಹಾಲ್ನಲ್ಲಿದ್ದ ರಕ್ತ ಹೆಪ್ಪುಗಟ್ಟಿದ್ದು. ಗೋಡೆಯ ಮೇಲೆ ಏನೋ ಬರೆದಂತಿತ್ತು. ನನ್ನ ಮನೆಗೆ ಯಾಕೆ ಬಂದ್ರಿ? ರಕ್ತದ ರುಚಿ ನೋಡೋಕ ಅಂತ ಬರೆದ ಗೋಡೆಯ ಮೇಲಿಂದ ರಕ್ತವಿನ್ನೂ ಕೆಳಗೆ ಇಳಿತಾ ಇತ್ತು. ಅಲ್ಲೇ ಎದುರಿಗೆ ಮೆಟ್ಟಿಲ ಮಧ್ಯ ಒಬ್ಬ ಹೆಂಗಸು ನಿಂತಿದ್ಲು. ಆಕೆಯ ಕೂದಲು ನೆಲದವರೆಗೂ ಜೋತು ಬಿದ್ದಿತ್ತು. ಮುಖ ಸಂಪೂರ್ಣ ಕಪ್ಪು. ಕುತ್ತಿಗೆಯ ಬಳಿ ಇದ್ದ ದೊಡ್ಡ ಸೀಳಿದ ಗಾಯದಿಂದ ಕರೀ ರಕ್ತ ಸೋರ್ತಾ ಇತ್ತು. ಬಲಗೈಯಲ್ಲಿ ತುಕ್ಕು ಹಿಡಿದ ಉದ್ದನೆಯ ಮಚ್ಚು. ಆದರೆ ಅಲ್ಲಿ ತಲೆಯಲ್ಲಿ ಕಣ್ಣುಗಳಿರುವಲ್ಲಿ ಬರೀ 2 ಗುಡ್ಡೆಗಳಿದ್ವು. ನರಕದಿಂದ ಎದ್ದು ಬಂದಂತೆ ಕೇಳ್ತಾ ಇತ್ತು ಅವಳ ಧ್ವನಿ. ಬಹಳ ದಿನಗಳಾಯ್ತು, ಎಳೆಯ ಮಾಂಸದ ರುಚಿ ನೋಡಿ. ನೀವು ತಾವಾಗಿಯೇ ಬಂದಿದ್ದೀರಾ? ದರ್ಶನ್ ಗಡಗಡ ನಡುಗ್ತಾ ಕೇಳ್ದ, ಯಾರು ನೀನು? ನಿಮ್ಮನ್ನ ನುಂಗೋಕೆ ಬಂದಿರೋ ಮೃತ್ಯು ನನ್ನ ಮಕ್ಕಳಿಗೆ ಹಸದಿದೆ. ಒಂದೇ ಕ್ಷಣದಲ್ಲಿ ಅವಳು ಅಲ್ಲಿರಲಿಲ್ಲ. ಎಲ್ಲರೆದುರೇ ಮಾಯವಾಗಿದ್ಲು. ಮರುಗಳಿಗೆಯಲ್ಲಿ ಅವಳು ಮನೋಜ್ನ ಹಿಂದಿದ್ಲು. ಅವಳ ಕೊಳೆತು ಕಪ್ಪಾಗಿದ್ದ ಕೈ ಮನೋಜನ ತಲೆಗೂದಲು ಹಿಡಿದು ಎಳೆದಿತ್ತು. ಮನೋಜ್ ಗಂಟಲು ಹರಿಯುವಂತೆ ಕಿರ್ಚಿಕೊಂಡ, ಅಮ್ಮ ಮಂಜು ನನ್ನ ಬಿಡಿಸು ಅಂದ. ಅವಳ ಕೈಯಲ್ಲಿದ್ದ ಮಚ್ಚು ಮನೋಜ್ನ ಕುತ್ತಿಗೆಯನ್ನ ಒಂದೇ ಏಟಿಗೆ ಅರ್ಧ ಸೀಳಿತ್ತು. ರಕ್ತದ ಕಾರಂಜಿ ಚಿಮ್ಮಿತ್ತು. ನೆಲಕ್ಕೆ ದಪ್ಪಂತ ಬಿದ್ದು ಕೈಕಾಲು ಬಡ್ಕೊಳ್ತಾ ಇದ್ದವನು ನಿಧಾನಕ್ಕೆ ಸ್ತಬ್ಧನಾದ. ಬೆರಳಲ್ಲಿದ್ದ ರಕ್ತವನ್ನು ನೆಕ್ಕುತ್ತಾ, ಬಿಸಿ ಬಿಸಿ ಎಳೆ ರಕ್ತ ಇನ್ನೂ ಬೇಕು ಎಂದು ಕಿರುಚಿದಳು. ಎದುರು ನಡೆದದ್ದನ್ನ ನೋಡಿ ಸ್ತಬ್ಧವಾಗಿದ್ದವರೆಲ್ಲರೂ ಬೆಚ್ಚುವಂತೆ ಮಂಜು ಓರೋ ಅಂತ ಕಿರುಚಿದ. 3 ಮನೆಯಲ್ಲಿ ದಿಕ್ಕಾಪಾಲಾಗಿ ಓಡಿದ್ರು. ಅಲ್ಲಿಯೂ ಅವರಿಗೆ ತಪ್ಪಿಸಿಕೊಳ್ಳುವ, ಮನೆಯಿಂದ ಹೊರಗೋಗುವ ಯಾವ ದಾರಿಗಳು ಕಾಣಿಸ್ತಾ ಇರಲಿಲ್ಲ. ದಾರಿಗಳು ಬದಲಾಗ್ತಿದ್ವು. ಹಾಲ್ನಿಂದ ಕಿಚನ್ ಕಡೆಗೆ ಓಡಿದ್ರೆ ಮತ್ತೆ ಅದೇ ಹಾಲ್ಗೆ ಬಂದಿರ್ತಾ ಇದ್ರು. ಕಿಟಕಿ ಕೋಣೆಯ ಬಾಗಿಲುಗಳೆಲ್ಲ ತನ್ನಿಂದ ತಾನೇ ತೆರೆದುಕೊಂಡು ಮುಚ್ಚಿಕೊಳ್ತಾ ಇದ್ವು. ಆಗ ಅಲ್ಲಿ ಅವರಿಗೆಲ್ಲ ಕೇಳಿಸುವಂತೆ ಗೋಡೆಗಳಿಂದ ಪಿಸು ಮಾತು ಕೇಳಿಸಿದ್ವು. ನೀವೇನೇ ಮಾಡಿದ್ರು ಇಲ್ಲಿಂದ ಹೊರಗೆ ಹೋಗೋಕೆ ಆಗಲ್ಲ. ಇಲ್ಲೇ ಇರಿ, ಇಲ್ಲೇ ಸಾಯಿರಿ. ನಿಮ್ಮ ಮಾಂಸ ಕೊಳಿಬೇಕು, ನಿಮ್ಮ ಕರುಳು ಬೇಕು.
ಗೊತ್ತು ಗುರಿ ಇಲ್ಲದೆ ಯದ್ವಾ ತದ್ವಾ ಎಲ್ಲಿಂದೆಲ್ಲಿಗೋ ಗುರಿ ಇಲ್ಲದಂತೆ ಓಡಾಡ್ತಿದ್ದ ದರ್ಶನ್ ಹಠಾತ್ ನಿಂತ. ಅಡುಗೆ ಮನೆಯ ಕನ್ನಡಿ ಮುಂದೆ ನಿಂತಿದ್ದ. ಕನ್ನಡಿಯನ್ನೇ ಗುರಾಯಿಸ್ತಾ ಇದ್ದ. ಅವನ ಕಣ್ಣು ಗುಡ್ಡೆಗಳು ಪೂರ್ತಿ ಕಪ್ಪಾಗಿತ್ತು. ತುಟಿ ವಿಚಿತ್ರವಾಗಿ ಅಲ್ಲಾಡ್ತಿತ್ತು. ನಿಧಾನವಾಗಿ ತನ್ನ ಬೆರಳಿನಿಂದ ಮುಖ ಪರ್ಚಿಕೊಳ್ಳೋಕೆ ಶುರು ಮಾಡ್ದ. ಮಂಜು ಕೂಗ್ದ, ಲೇ ದರ್ಶನ್, ಏನಾಯ್ತೋ? ಏನ್ ಮಾಡ್ಕೊತಿದ್ಯಾ? ಬಾ ಇಲ್ಲಿ ಬಾ ಅಂದ. ಆಗ ದರ್ಶನ್ ಮಾತನಾಡಿದ್ರೆ ಎರಡೆರಡು ಧ್ವನಿಗಳು ಕೇಳಿಸತೊಡಗಿದ್ವು. ಅವಳಿಗೆ ನನ್ನ ಮುಖ ಇಷ್ಟ ಆಗ್ಲಿಲ್ಲ ಮಂಜು. ಮಾಂಸ ಜಾಸ್ತಿ ಇದೆ ಅಂತೆ. ಕಿತ್ತ ಹಾಕಿದ್ರೆ ಅವಳ ತರ ಕಾಣಿಸ್ತೀನಂತೆ. ಅವಳಿಗೆ ನೀನ್ ಬೇಕಂತೆ ಮಂಜು. ಅಷ್ಟೇ ಹೇಳಿದ್ದೇ ಹೇಳಿ ದರ್ಶನ್ ಮಂಜುವಿನ ಮೇಲೆ ಎರಗದ. ಕುತ್ತಿಗೆ ಬಿಗಿ ಹಿಡ್ದ. ಮಂಜುವಿಗೆ ಉಸಿರುಗಟ್ಟಿ ಕಣ್ಣು ಹೊರಬಂದ್ವು. ಅಲ್ಲೇ ಇದ್ದ ಧೀರಜ್ ಓಡ್ ಬಂದು ದರ್ಶನ್ಗೆ ಜೋರಾಗಿ ಒದ್ದ. ದರ್ಶನ್ ಗೋಡೆಗೆ ಅಪ್ಪಳಿಸಿ ಬಿದ್ದ. ಅವನು ನಗ್ತಿದ್ದ. ನೀನು ಎಲ್ಲಿಗೂ ಹೋಗಕ್ಕಾಗಲ್ಲ. ನಿಮ್ಮನ್ನ ತುಂಡು ತುಂಡ ಕತ್ತರಿಸ್ತೀನಿ. ಧೀರಜ್ ಮಂಜುನ ಕೈ ಹಿಡ್ದಿತ್ತಿ, ಇವನ್ ಸತ್ತೋದ ಕಣೋ. ಅದು ಇವನು ಒಳ ಸೇರ್ಕೊಂಡಿದೆ. ಕಿಟಕಿಯಿಂದ ಹಾರೋಕ್ಕಾಗತ್ತ ನೋಡೋಣ ಬಾ ಅಂದ. ಅಲ್ಲೇ ಪಕ್ಕದಲ್ಲಿದ್ದ ಕುರ್ಚಿಯನ್ನ ಎತ್ಕೊಂಡು ಧೀರಜ್ ಕಿಟಕಿಯ ಗಾಜನ್ನ ಒಡೆದ. ಅದರಲ್ಲಿ ಅವನಿಗೆ ಎದುರಾಗಿದ್ದು ಬರೀ ಶೂನ್ಯ. ಅಲ್ಲಿ ಕಾಡು ಇರಲಿಲ್ಲ, ಮಳೆ ಇರಲಿಲ್ಲ. ಕಣ್ಣು ಹಾಯಿಸಿದಷ್ಟು ದೂರ ಕಾಣಿಸುತ್ತಿದ್ದ ಕಗ್ಗತ್ತಲೆ, ಜೊತೆಗೆ ಮೈಯನ್ನ ಹಿಂಡುವಂತೆ ಬೀಸುತ್ತಿದ್ದ ಹಿಮಗಾಳಿ. ಧೀರಜ್ ಹಿಂದಕ್ಕೆ ಸರಿದ. ಇದೇನಿದು? ಹೊರಗಡೆ ಭೂಮಿನೇ ಇಲ್ವಲ್ಲ ಅಂದ. ಅವಳ ಧ್ವನಿ ಧೀರಜ್ನ ಕಿವಿಯಲ್ಲಿ ಪಿಸುಗುಟ್ಟಿತು. ಎಲ್ಲಿಗೆ ಓಡ್ತೀಯೋ ಮಗನೇ? ಈ ಮನೆಯಿಂದ ಹೊರ ಹೋಗೋ ದಾರಿ ಸತ್ತವರ ಲೋಕಕ್ಕೆ ಮಾತ್ರ. ಅಂದವಳ ಧ್ವನಿಯಲ್ಲಿ ವಿಕಾರವಾದ ನಗು. ಧೀರಜ್ ತಿರುಗಿ ನೋಡುವಷ್ಟರಲ್ಲಿ ಅವಳ ಕೊಳೆತ ಉದ್ದ ಬೆರಳುಗಳು ಅವನ ಎರಡೂ ಕಣ್ಣೊಳಗೆ ಬಲವಾಗಿ ಚುಚ್ಚಿದವು. ಧೀರಜ್ ಜೀವವೇ ಹೋಗುವಂತೆ ಕೂಗ್ದ. ಅಯ್ಯೋ ನನ್ನ ಕಣ್ಣು! ಧೀರಜ್ನ ತಲೆ ಕಲ್ಲಂಗಡಿ ಹಣ್ಣಿನಂತೆ ಸಿಡಿದು ಮೆದುಳು ಗೋಡೆಗಳಿಗೆ ಎರಚಿತು. ಅವನ ನಿರ್ಜೀವ ದೇಹ ನೆಲಕ್ಕುರುಳಿತು. ಈಗ ನರಕದಲ್ಲಿ ಜೀವಂತ ಉಳಿದಿದ್ದು ಮಂಜುನಾಥ ಮಾತ್ರ. ಅವನ ಮೈತುಂಬ ಸ್ನೇಹಿತರ ರಕ್ತ, ಮೆದುಳಿನ ಚೂರು ಮಾಂಸಗಳು ಅಂಟಿತು. ಅವನ ಬಾಯಿಂದ ನೋವಿನ ಚೀತ್ಕಾರ. ತನ್ನ ಸ್ನೇಹಿತರನ್ನು ಕಳೆದುಕೊಂಡ ದುಃಖವು ಹೊರಬರದಂತಾಗಿತ್ತು. ಹುಚ್ಚು ಹಿಡಿದವನ ಹಾಗೆ ಓಡ್ತಾ ಅಲ್ಲೇ ಅವನ ಹತ್ತಿರವೇ ಬಾಗಿಲು ತೆರೆದಿದ್ದ ಕೋಣೆಯೊಳಗೆ ನುಗ್ದ. ಅದೊಂದು ಕತ್ತಲ ಕೂಪದಲ್ಲಿ ಕಳೆದು ಹೋದ ಹಾಲ್. ಅಲ್ಲೊಂದು ಮರದ ಕಪಾಟು ಅನಾಥವಾಗಿ ಬಿದ್ದಿತ್ತು. ಅದನ್ನ ತೆರೆದ. ಅದರೊಳಗೊಂದು ಕನ್ನಡಿ. ಮಂಜು ಧಾರಾಕಾರವಾಗಿ ಅಳುತ್ತಿದ್ದ. ಕನ್ನಡಿಯತ್ತ ಕಣ್ಣು ಹಾಯಿಸಿದ. ಅವನಿಗಲ್ಲಿ ಕಂಡಿದ್ದು ಪ್ರತಿಬಿಂಬವಲ್ಲ, ಅಲ್ಲಿ ಅವನು ಈಗಷ್ಟೇ ಕಳೆದುಕೊಂಡ ಸ್ನೇಹಿತರು ನಿಂತಿದ್ರು. ಮನೋಜನ ಕತ್ತು ಸೀಳಿ ರಕ್ತ ಸುರಿತಾ ಇತ್ತು. ಧೀರಜ್ನ ಎರಡು ಕಣ್ಣುಗಳ ಜಾಗದಲ್ಲಿ ಬರೀ ರಕ್ತ ಇಳಿತಾ ಇದ್ದ ಹೊಂಡ ಇತ್ತು. ದರ್ಶನ್ ಮುಖ ಪರಚಿಕೊಂಡು ವಿಕಾರವಾಗಿತ್ತು. ಮೂವರು ಒಂದೇ ಧ್ವನಿಯಲ್ಲಿ, ಬಾರೋ ಮಂಜು, ಇಲ್ಲಿ ತುಂಬಾ ಚಳಿ ಇದೆ ಕಣೋ. ನಿನ್ನ ರಕ್ತ ಬಿಸಿದೆ, ನಮ್ ಜೊತೆ ಬಾ. ನಾವು ನಿನ್ನ ಬಿಡಲ್ಲ. ಒಳ್ಳೆ ಅಡ್ವೆಂಚರ್ ಆಗುತ್ತೆ. ಅಷ್ಟರಲ್ಲಿ ಮಂಜುನಾಥನ ಭುಜದ ಮೇಲೆ ಒಂದು ತಣ್ಣಗಿನ ರಕ್ತ ಸಿಕ್ತ ಕೈ ಬಿತ್ತು. ಮಂಜು ಕನ್ನಡಿಯಲ್ಲಿ ನೋಡ್ದ. ಅವಳ ಮುಖ ಈಗ ಸ್ಪಷ್ಟವಾಗಿ ಕಾಣ್ತಿತ್ತು. ಮಾಂಸ ಕೊಳೆತು ಕಪ್ಪಾಗಿ ಕಣ್ಣು ಕುಳಿಬಿದ್ದು ಹುಳುಗಳು ಸೋರುತ್ತಿತ್ತು. ಅಲ್ಲಿ ಅವಳ ಭುಜದ ಮೇಲೆ ಎರಡು ಮಕ್ಕಳ ಕೈಗಳು ಕಾಣಿಸಿದವು. ಆ ಆತ್ಮಗಳು ಮಂಜುನಾಥನ ಕಡೆ ನೋಡಿ ವಿಚಿತ್ರವಾಗಿ ನಕ್ಕು.
ಅವಳ ಧ್ವನಿ. ಆಟ ಮುಗೀತು, ನಿನ್ನ ಸರ್ದಿ. ಮಂಜುನಾಥ, ನೀನು ಬರ್ತೀಯೋ ಇಲ್ವಾ? ಮರುದಿನ ಬೆಳಿಗ್ಗೆ ಮಳೆ ನಿಂತಿತ್ತು, ಬೆಳಕು ಮೂಡಿತ್ತು. ಆದರೆ ಆ ಬೆಳಕಲ್ಲೂ ಆ ಮನೆ ಕರ್ರಗೆ ನಿಂತಿತ್ತು. ಊರಿನ ಜನ ಎಲ್ಲ ಸೇರಿ ಭಯದಿಂದಲೇ ಆ ಶಾಪಿತ ಮನೆ ಹತ್ರ ಬಂದರು. ಬಾಗಿಲು ಅರೆ ತೆರೆದಿತ್ತು. ಮನೆಯಲ್ಲಿ ಮೌನ. ಆ 4 ಹುಡುಗರ ಸುಳಿವೆ ಅಲ್ಲಿಲ್ಲ. ಆದರೆ ಹೊಸ್ತಿಲ ಬಳಿ ರಕ್ತದ ಕೋಡಿಯೇ ಹರಿದ ಕುರುಹುವಿತ್ತಲ್ಲಿ. ಚಹಾದ ಅಂಗಡಿಯ ಅಜ್ಜ ನಿಧಾನ ಮೆಟ್ಟಿಲೇರಿ ಒಳ ನೋಡಿದ. ನಿನ್ನೆ ಇದ್ದ ಬರಹ ಬದಲಾಗಿತ್ತು. ತಾಜಾ ರಕ್ತದಲ್ಲಿ ಮಾಂಸದ ಚೂರನ್ನ ಅಂಟಿಸಿ ಬರೆಯಲಾಗಿತ್ತು. ಈ ಮನೆ ಈಗ ಖಾಲಿ ಇಲ್ಲ. ಇಲ್ಲೀಗ 8 ಆತ್ಮಗಳಿವೆ. ಅಜ್ಜ ನಡುಗುವ ಧ್ವನಿಯಲ್ಲಿ, ಮುಗೀತು ಅವ್ರ ಕತೆ, ಹೋದ್ರು ಎಂದ. ಅದೇ ಗಳಿಗೆಯಲ್ಲಿ ಮೊದಲನೇ ಮಹಡಿಯ ಕಿಟಕಿಯಲ್ಲಿ 4 ಮುಖ ಕಾಣಿಸಿದ್ವು. ಮಂಜು, ಮನೋಜ್, ದರ್ಶನ್, ಧೀರಜ್. ಅವರ ಕಣ್ಣ ಜಾಗದಲ್ಲಿ ಶೂನ್ಯ. ಬಾಯಿ ತೆರೆದಿದ್ರೂ ಮಾತಿಲ್ಲ. ಅವರ ಮುಖದ ಮೇಲೆ ಒಂದು ಮಂದಹಾಸ. ಆದರೆ ಅದು ಮನುಷ್ಯರ ನಗು ಅಲ್ಲ. ಶಾರದಮ್ಮನ 3 ಮಕ್ಕಳ ಆತ್ಮ. ಶಾರದಮ್ಮ, ಕಾಣೆಯಾದ ಆ 16 ಜನ ಮತ್ತು ಈ 4, ಒಟ್ಟು 24 ಆತ್ಮಗಳಿವೆ ಅಲ್ಲೀಗ. ಆ ಮನೆ ಇನ್ನಷ್ಟು ಬಲಗೊಂಡಿತ್ತು, ಇನ್ನಷ್ಟು ಹಸಿದಿತ್ತು. ಮತ್ತೆ ಯಾರಾದರೂ ಬರ್ತಾರಾ ಎಂದು ಕಾಯುತ್ತಿತ್ತು.